ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮಾರ್ಗದಲ್ಲಿ ನಿರ್ಮಾಣ ಹಂತದಲ್ಲಿರತಕ್ಕಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಸದ್ಯದಲ್ಲೇ ಆರಂಭವಾಗುವಂತಹ ಸಾಧ್ಯತೆ ಇದ್ದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಇನ್ಮುಂದೆ ಫ್ರೀ ಆಗಲಿದೆ. ಹೌದು, ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಎಂದೇ ಖ್ಯಾತಿ ಪಡೆದಿರತಕ್ಕಂತಹ ಈ ಮಾರ್ಗದಲ್ಲಿ ಮೊದಲ ಹಂತದಲ್ಲಿ ವಾಹನಗಳು ಹಾಗೆ ಎರಡನೇ ಹಂತದಲ್ಲಿ ಆರ್ವಿ ರಸ್ತೆಯಿಂದ ಬೊಮ್ಮಸಾಂದ್ರ ನಡುವಿನ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ರೈಲು ಸಂಚಾರವನ್ನ ನಡೆಸಲಿದೆ. ಕಳೆದ 2024ರ ಜುಲೈನಲ್ಲಿ ಬಿಎಂಆರ್ಸಿಎಲ್ ರಾಗಿಗುಡ್ಡ ಹಾಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕದ ಡಬಲ್ ಡೆಕ್ಕರ್ ಫ್ಲೈಓವರ್ನ ಒಂದು ಭಾಗವನ್ನ ವಾಹನ ಸಂಚಾರಕ್ಕೆ ಮುಕ್ತಾಯಗೊಳಿಸಿತ್ತು. ಇದೀಗ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ವಾಪಸ್ಸಾಗುವಂತಹ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅನುಮತಿ ಮಾಡಿಕೊಡ್ತಾ ಇದೆ. ಹೌದು, ವಿವಿಧ ಕಾಮಗಾರಿಯ ಕಾರಣ ಡಬಲ್ ಡೆಕ್ಕರ್ ಫ್ಲೈಓವರ್ನ ಒಂದು ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ನಡೆಸ್ತಾ ಇದ್ವು. ಇದೀಗ ಜುಲೈ ತಿಂಗಳಿಂದ ಫ್ಲೈಓವರ್ನ ಇನ್ನೊಂದು ಬದಿಯೂ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದ್ದು ಈ ಮಾರ್ಗದ ವಾಹನ ಸವಾರರು ಇನ್ಮುಂದೆ ನೆಮ್ಮದಿಯಿಂದ ಓಡಾಡಬಹುದಾಗಿದೆ. ಇನ್ನು ಡಬಲ್ ಡೆಕ್ಕರ್ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ರಸ್ತೆ, ಹೊಸೂರು ರಸ್ತೆ ಹಾಗೆ HSR ರಸ್ತೆಗೆ ಹೋಗುವಂತಹ ವಾಹನ ಸವಾರರಿಗೆ ಭಾರಿ ಅನುಕೂಲವಾಗಲಿದೆಯಂತೆ.